ಎಸ್ ಮೇಡಮ್, ಮುಂದಿನ ರಾಶಿ ಕನ್ಯಾ ರಾಶಿ ಹೇಗಿದೆ? ಕನ್ಯಾ ರಾಶಿಯವರಿಗೆ ನೋಡಿ, ಕನ್ಯಾ ರಾಶಿಯವರು ಅತಿ ಹೆಚ್ಚು ಈ ವರ್ಷ ತುಳಸಿಯನ್ನು ಬಳಸಿ, ತುಳಸಿ ಇಟ್ಟು ಪೂಜೆ ಮಾಡಿ, ತುಂಬ ಒಳ್ಳೆಯದು. ಈ ರಾಶಿಯವರಿಗೆ ತುಂಬ ಟೈಮ್ ಚೆನ್ನಾಗಿದೆ ಕನ್ಯಾ ರಾಶಿಯವರಿಗೆ. ಆದರೆ ತುಂಬ ಕೆಟ್ಟ ಹೆಸರು ತಗೊಳ್ತೀರಾ. ಕೆಟ್ಟ ಹೆಸರು ಅಂತಂದರೆ ಏನಾದರೂ ನಿಮ್ಮ ಹೆಸರಿಂದ ಸ್ವಲ್ಪ, ಅದರಲ್ಲೂ ಪಿ ಅನ್ನೋ ಅಕ್ಷರದಲ್ಲಿ ಯಾರಾದರೂ ಹೆಸರು ಇಟ್ಕೊಂಡಿರ್ತಾರೆ ಅವ್ರಿಗೆಲ್ಲರಿಗೂ ಒಂದಲ್ಲ ಒಂದು ತೊಂದರೆಗಳು ಬರ್ತಾನೆ ಇರುತ್ತೆ. ಆದರೆ ತುಂಬ ರಾಜಯೋಗ ಬರುತ್ತೆ, ಆದರೆ ದುಡ್ಡು ಬರ್ತಾ ಇರುತ್ತೆ, ಆದರೆ ಹೆಸರು ಹಾಳಾಗ್ತಾ, ಹೆಸರು ಕೆಳಿಸ್ಕೊಳ್ತೀರಾ ಅಂತ ಹೇಳುತ್ತೆ. ಮಧುಕರ್ ಆಗ್ರೋ ಇಂಡಸ್ಟ್ರೀಸ್ ರವರ ವತಿಯಿಂದ ನಾಡಿನ ಸಮಸ್ತ ಜನತೆಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಮತ್ತು ಈ ವರ್ಷ ತುಂಬ ಲಕ್ ಕೂಡ ಬರುತ್ತೆ ನಿಮಗೆ. ಲಕ್ ಬರೋದಕ್ಕೆ ಕೆಲವೊಂದು ನಂಬರ್ನ ಕೊಡ್ತೀನಿ. 5566 ಕನ್ಯಾ ರಾಶಿಯವರು 5566 ಅನ್ನೋ ನಂಬರ್ನ ಬರ್ಕೊಳ್ತಾ ಹೋಗಿ, ಎಲ್ಲಿ ಬೇಕಾದರೂ ಬರ್ಕೊಳ್ಳಿ. ನಿಮ್ಮ ಮನೇಲಿ ನೀವು ಎಲ್ಲೆಲ್ಲಿ ಇರ್ತೀರಾ, ನಿಮ್ಮ ಆಫೀಸು, ನಿಮ್ಮ ಟೇಬಲು, ಎಲ್ಲಿ ಬೇಕಾದರೂ ಬರ್ಕೊಳ್ತಾ ಹೋಗಿ, ಅದೃಷ್ಟ ಬರುತ್ತೆ ನಿಮಗೆ. ಮತ್ತು ಗುರು 11ನೇ ಮನೆಗೆ ಬರೋದ್ರಿಂದ ನಿಮಗೆ ಅಂದರೆ ಅತಿ ಹೆಚ್ಚು ಅಂದರೆ ನಿಮಗೆ ಶನಿ ದೃಷ್ಟಿ ಬೀಳೋದ್ರಿಂದ ನೀವು ಹೆಸರನ್ನು ಹಾಳು ಮಾಡ್ಕೊಳ್ತೀರಿ ಅಂತ ಹೇಳಿದೆ. ಸಪ್ತಮ ದೃಷ್ಟಿ ರಾಶಿ ಮೇಲೆ ಬೀಳೋದ್ರಿಂದ ಹೆಸರನ್ನು ಸ್ವಲ್ಪ ಕೆಡಿಸ್ಕೊಳ್ತೀರಿ. ಮತ್ತು ನೀವು ಗ್ರೀನ್, ಬ್ಲೂ, ಯೆಲ್ಲೋ ಬಣ್ಣವನ್ನು ಯೂಸ್ ಮಾಡಿದ್ರೆ ತುಂಬ ಒಳ್ಳೆಯದಾಗತ್ತೆ. ಈ ಬಣ್ಣವನ್ನು ಕೂಡ ನೀವು ಟ್ಯೂನ್ ಮಾಡ್ಕೊಳ್ಳಿ. ಮತ್ತು ಕಪ್ಪು ಬಣ್ಣವನ್ನು ಯೂಸ್ ಮಾಡಬೇಡಿ. ಕಪ್ಪನ್ನು ಈ ವರ್ಷ ಸ್ವಲ್ಪ ನೀವು ಅವಾಯ್ಡ್ ಮಾಡ್ತಾ ಬನ್ನಿ. ಮತ್ತು ನೀವು ಅಷ್ಟೇ ವಿಷ್ಣು ಮತ್ತು ಈ ಸತ್ಯನಾರಾಯಣ ಸ್ವಾಮಿಯನ್ನು ಅತಿ ಹೆಚ್ಚು ನೀವು ಆರಾಧನೆ ಮಾಡಿ, ಪೂಜಿಸಿ. ಫೋಟೋ ಇದ್ದರೆ ನಿಮ್ಮ ಮನೇಲಿ ಪೂಜೆ ಮಾಡಿ, ಅಥವಾ ದೇವಸ್ಥಾನದಲ್ಲಿ ಹೋಗಿ ನೀವು ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದಾಗತ್ತೆ.